ನಮಸ್ಕಾರ ಬಂಧುಗಳೇ. ತಾಯಿ ಮನೆಯಿಂದ ಗೌರಿ ಹಬ್ಬದ ಬಾಗಿನ ಬರ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲರಿಗೂ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತೇಳಿ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಬೆಳಗ್ಗೆನೇ ಇದ್ದು ಎಲ್ಲ ಖಾರಗಳನ್ನೆಲ್ಲ ರುಬ್ತಾಯಿದ್ದೆ. ಅಷ್ಟರೊಳಗಡೆ ಮಟನ್ನು ಚಿಕನ್ ಎಲ್ಲ ತೊಗೊಬಂದು ಕೊಟ್ಟರು. ಸೊ ಅದನ್ನೆಲ್ಲ ತೊಗೊಂಡೋಗಿ ಇಟ್ಟು ಬ್ರೇಕ್ಫಾಸ್ಟು ಕೂಡ ತಿನ್ಕೊಬೇಡ, ಅಡುಗೆಗೆ ನಿಂತ್ಕೊಂಡ್ರೆ ಮತ್ತೆ ತಿನ್ನೋದಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಶೀತ ಆಗಿತ್ತು. ಹಾಗಾಗಿ ನಾನು ಕೆಂಪು ಚಟ್ನಿ ಅನ್ನ ಮಾಡಿಕೊಂಡೆ, ಯಾಕೆಂದರೆ ಅದು ಸ್ವಲ್ಪ ಟೇಸ್ಟ್ ಸಿಗುತ್ತೆ ತಿನ್ನೋದಕ್ಕೆ ಅಂತೇಳಿ. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾನು ಕಬಾಬಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಕಬಾಬಿಗೆಲ್ಲ ರೆಡಿ ಮಾಡ್ಕೊಳ್ಳೋದಂದರೆ ನಾನು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡೋದಿಲ್ಲ, ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಅದ್ರ ಪೌಡ್ರ್ ಬೇಕಂದರೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ವಿಡಿಯೋದಲ್ಲಿ. ಕಬಾಬಿಗೆ ಒಂದು ಸೈಡ್ ಕಲಸಿಟ್ಟೆ. ಮಟನ್ ಕೂಡ ಇತ್ತು. ಮಟನ್ನ ಸಾಂಬಾರು ಮಾಡೋಣ, ರಾಗಿ ಮುದ್ದೆ ಮಾಡೋಣ. ಏಕೆಂದರೆ ಸಾಮಾನ್ಯವಾಗಿ ನಮ್ಮ ಹಾಸನ ಗೌಡ್ರಿಗೆ ರಾಗಿ ಮುದ್ದೆ ಮಟನ್ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಒನ್ ಮೋರ್ ಅನ್ನಬೇಕು ಅನ್ನೋಷ್ಟು ಆಸೆ ಆಗುತ್ತೆ ಮಟನ್ ಸಾಂಬಾರು ಮತ್ತು ಮುದ್ದೆ. ಮಟನ್ ಸಾಂಬಾರನ್ನೆಲ್ಲ ಒಂದು ಕಡೆ ಪ್ರಿಪ್ರೇಷನ್ ಮಾಡಿ ಇಟ್ಟು ಇನ್ನೊಂದು ಕಡೆ ಬಂದು ಚಿಕನ್ ಕುರ್ಮ ಕೂಡ ನಾನು ರೆಡಿ ಮಾಡಿಕೊಂಡೆ. ಚಿಕನ್ ಕುರ್ಮ ಏನಕ್ಕೆ ಮಾಡಿದೆ ಅಂದರೆ ಗೀ ರೈಸ್ ಮಾಡಿದ್ದೆ. ಸೊ ಅದ್ರ ಕಾಂಬಿನೇಷನ್ ಕೂಡ ಮಸ್ತಾಗಿರುತ್ತೆ, ಚಿಕನ್ ಕುರ್ಮ ಮತ್ತು ಗೀ ರೈಸ್ ಅಂತ. ಅದು ರೆಡಿ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಬಂದು ಹಾಲಲ್ಲಿ ಕೂಡ ಇಣಕ್ಕೆ ನೋಡಿದೆ. ನಮ್ಮ ಅತ್ತಿಗೆದಿರೆಲ್ಲ ಏನು ಮಾಡ್ತಾಯಿದ್ರು, ಅವರು ತಂದಿದ್ದ ವಸ್ತುಗಳನ್ನ, ಬಾಗಿನದ ಐಟಮ್ಗಳನ್ನ ತಟ್ಟೆಗೆ ತುಂಬ್ತಾಯಿದ್ರು. ನೋಡಿ ಒಂಥರ ಖುಷಿ ಆಯಿತು. ಅಷ್ಟರೊಳಗಡೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಲಿಗೆ ಬಂದು ಕೂತ್ಕೊಂಡೆ. ನಾನು ಕೂತ್ಕೊಂಡ ತಕ್ಷಣ ನಮ್ಮ ದೊಡ್ಡದಕ್ಕೆ ಬಂದು, ನಮ್ಮ ದೊಡ್ಡದಕ್ಕೆ ಇವ್ರು ಬಂದು ನನಗೆ ಬಾಗಿನ ಕೊಟ್ಟರು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ಬಾಗಿನ ಕೊಟ್ಟು, ಹೆಣ್ಮಕ್ಳಿಗೆ ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು, ಹೆಣ್ಮಕ್ಳಿಗೆ ಇದಕ್ಕಿಂತ ಸಂತೋಷ ಇನ್ನೊಂದೇನು ಬೇಕು. ಮದುವೆ ಆದ ಹೆಣ್ಮಕ್ಳಿಗೆ, ಅದರಲ್ಲೂ ಗೌರಿ ಹಬ್ಬದಲ್ಲಿ ಬಾಗಿನ ಬರುತ್ತೆ ಅಂದರೆ ಆ ಸಂತೋಷ ಹೇಳ್ತಿರ್ದು, ಅಷ್ಟು ಖುಷಿ ನನಗೂ ಕೂಡ ಆಗ್ತಾಯಿತ್ತು. ಹಾಗೆ ನಮ್ಮನೇಲಿ ಇಲ್ಲೊಂದು ವಿಶೇಷ ಏನಂದರೆ, ನಮ್ಮ 3 ಜನ ಅಣ್ಣಂದ್ರ ಮನೆಯಿಂದನೂ ಒಟ್ಟಿಗೆ ಒಂದೇ ಟೈಮಲ್ಲಿ ಬರ್ತಾರೆ. ಇವರು ನಮ್ಮ 2ನೇ ಅತ್ತಿಗೆ. ಇವರು ಕೂಡ ಸೇಮ್ ಹಾಗೆಯೇ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಬಾಗಿನನ್ನ ಮಡ್ಲು ತುಂಬಿದ್ರು. 3 ಜನನೂ ಒಟ್ಟಿಗೆ ಬರ್ತಾರೆ, ಏಕೆಂದರೆ ಅವರೊಂದಿನ ಇವರೊಂದಿನ ಬಂದರೆ ಸರಿ ಹೋಗೋದಿಲ್ಲ ಅಂತ. ಬಟ್ ಆ ರೀತಿ ಎಲ್ಲರೂ ಒಟ್ಟಿಗೆ ಬಂದು ಒಂದೇ ದಿನ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಎಲ್ಲರಿಗೂ ಸ್ವಲ್ಪ ಟೈಮ್ ಸಿಗುತ್ತೆ, ಮಾತಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ಹರಟೆಗಳನ್ನ ಹೊಡಿತೀವಿ. ಇವರು ನಮ್ಮ 3ನೇ ಅತ್ತಿಗೆ. ಇವರು ಕೂಡ ಬಾಗಿನ ತೊಗೊಬಂದಿದ್ರು. ಇವರು ಕೂಡ ನನಗೆ ಬಾಗಿನ ಕೊಟ್ಟರು. ತುಂಬ ಖುಷಿಯಾಯಿತು. ಬಾಗಿನ ಎಲ್ಲ ರಿಸೀವ್ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಭರ್ಜರಿ ಬ್ಯಾಟಿಂಗ್ ಆಯಿತು. ಎಲ್ಲರದೂ ಭರ್ಜರಿ ಬ್ಯಾಟಿಂಗ್ ಮಾಡಿಬಿಟ್ಟು ನಾವು ವೀಳ್ಯದೆಲೆ ಹಾಕ್ಕೊಂಡು 1 ಗಂಟೆ ಮಾತಾಡಿದ್ವಿ. ಎಷ್ಟು ಮಾತಾಡಿದ್ವಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಮಾತಾಡಿದ್ವಿ. ನಮ್ಮ ಅಣ್ಣ ಕೂಡ ರೇಗಿಸ್ತಾಯಿದ್ರು, ಎಲ್ಲ ಬರೀ ಇವ್ರದ್ದೇ ವಿಚಾರಗಳನ್ನೆಲ್ಲ ಮಾತಾಡಿ ಮುಗಿಸಿದ್ರ ಅಂತೇಳಿ. ಅದಾಯಿತು. ಎಲ್ಲರೂ ಅವರು ಕೂಡ ಹೊರಟರು. ನನಗೂ ಕೂಡ ತುಂಬ ಸಂತೋಷ ಆಯಿತು ತವ್ರ ಮನೆ ಬಾಗಿನ ನೋಡಿ. ನಿಮ್ಗೇನಿಸ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ.